ನಮಸ್ತೆ ಆತ್ಮೇರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ವಂಡರ್ಫುಲ್ ಆದಂತಹ ಪ್ರಶ್ನೆ ಬಂದಿದೆ. ಎಕ್ಸ್ಟ್ರಾರ್ಡಿನರಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಜ್ಯೋತಿಷ್ಯದಲ್ಲಿ ರಾಶಿ, ನಕ್ಷತ್ರ, ಗ್ರಹಗತಿಗಳ ಉಚ್ಚಸ್ಥಾನ, ನೀಚಸ್ಥಾನ, ಸ್ವಂತ ಮನೆ, ದಶಾಭುಕ್ತಿ, ಗುರುಬಲ, ಸೊ ಇದೆಲ್ಲವೂ ಕೂಡ ತಾರಾಬಲ, ಏನೇನೋ ಸುಮಾರು ಪ್ರಶ್ನೆಗಳು. ಯಾರೋ ಮೋಸ್ಟ್ಲಿ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿರುವಂತಹ ವ್ಯಕ್ತಿ ಕೇಳಿರಬೇಕು. ಬಟ್ ವೃತ್ತಿಗಿತ್ತಿ ಏನು ಹೇಳಲಿಲ್ಲ. ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ದಾರೆ. ಇದೆಲ್ಲದರ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರ ನಿಜವಾಗ್ಲೂ ಅದಕ್ಕೆ ಇನ್ನೊಂದು ಬ್ರಾಕೆಟಲ್ಲಿ ನೀವು ಹಾಕಬೇಕಾಗಿರುವಂಥದ್ದು ಖಗೋಳಶಾಸ್ತ್ರ ಅಂತ. ಅಂದರೆ ಮೇಲುಗಡೆ ಬ್ರಹ್ಮಾಂಡದಲ್ಲಿ ಅಥವಾ ಸೌರಮಂಡಲದಲ್ಲಿ ಯಾವ್ಯಾವ ಗ್ರಹಗತಿಗಳು, ಅದರ ಚಲನೆ ವಲನೆಗಳು, ಅದರ ಆಗು ಹೋಗುಗಳು, ಅದರ ಶಕ್ತಿ ಚೈತನ್ಯ, ಪ್ರಭಾವ, ಪರಿಣಾಮ, ಫಲಿತಾಂಶ, ಇದೆಲ್ಲವನ್ನ ಅಧ್ಯಯನ ಮಾಡೋದಕ್ಕೋಸ್ಕರ ಇರುವಂಥದ್ದು ಜ್ಯೋತಿಷ್ಯ ಶಾಸ್ತ್ರ. ಅದನ್ನು ಯಾರೋ ತಲೆ ಇಲ್ದವರು ಮನುಷ್ಯನಿಗೆ ಹಾಕ್ಬಿಟ್ಟು ಅದನ್ನು ಇದು ಮಾಡ್ತಾ ಇರ್ತಾರೆ. ಒಂದು ಉದಾಹರಣೆ ಹೇಳ್ತೀನಿ. ಇದನ್ನೆಲ್ಲ ಹೇಳಿ ಅಂತ ನಾನು ಯಾವ ಶಾಸ್ತ್ರಗಿಸ್ತ್ರೆಲ್ಲ ಹೇಳೋದಿಲ್ಲ. ಅಧ್ಯಯನ ಮಾಡಿದ್ದೀನಿ, ಗುರುಗಳೆಲ್ಲ ಹೇಳ್ಕೊಟ್ಟಿದ್ದಾರೆ. ಅವಶ್ಯಕತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಯಾವುದೇ ಶಾಸ್ತ್ರಗಳಾಗಲಿ, ಮನುಷ್ಯನಿಗೆ ಶಾಸ್ತ್ರಗಳು ಮಾಡಬೇಕಾಗಿರುವಂಥ ಮುಖ್ಯವಾದ ಕೆಲಸವೇನು ಅಂದರೆ, ಅದರ ಉದ್ದೇಶ ಏನು ಅಂತಂದರೆ, ಒಬ್ಬ ಬಲಹೀನನನ್ನು ಬಲಿಷ್ಠನನ್ನಾಗಿ ಮಾಡುವುದೇ ಶಾಸ್ತ್ರ. ಒಬ್ಬ ಪುಕ್ಕಲ ಭಯ ಬಿದ್ದಿದ್ದಾನೆ, ಅವನಿಗೆ ಧೈರ್ಯ ತುಂಬೋದೇ ಶಾಸ್ತ್ರ. ಅವನು ಕೆಳಗಡೆ ಇದ್ದಾನೆ, ಅವನನ್ನು ಹೇಗಾದರೂ ಮಾಡಿ ಉನ್ನತ ಮಟ್ಟಕ್ಕೆ ತಲುಪಿಸೋದೇ ಶಾಸ್ತ್ರ. ಓವರಾಲ್ ಅವನ ಜೀವನಕ್ಕೆ ಅಭಿವೃದ್ಧಿ, ಸಮೃದ್ಧಿ ತಂದುಕೊಡ್ಬೇಕು, ಯಶಸ್ಸು, ಕೀರ್ತಿ ಗಳಿಸ್ಬೇಕು, ಗುರಿ ಸಾಧನೆಗೆ ಸಹಾಯ ಮಾಡಬೇಕು. ಇದೆಲ್ಲವೂ ಕೂಡ ಶಾಸ್ತ್ರಗಳು ಮಾಡಬೇಕಾಗಿರುವಂಥ ಕೆಲಸ. ಈ ಶಾಸ್ತ್ರಗಳು ಈ ರೀತಿ ಸಕಾರಾತ್ಮಕವಾಗಿ, ಕ್ರಿಯಾತ್ಮಕವಾಗಿ, ಸೃಜನಾತ್ಮಕವಾಗಿ ಮಾಡ್ದೇನೆ ಕೇವಲ ಭಯ ಬೀಳಿಸ್ತಾ ಇದ್ರೆ, ಇನ್ನೊಂದಷ್ಟು ಹೆದರ್ಕೊಳ್ಳೋ ಥರ ಕೆಲಸ ಮಾಡಿದ್ರೆ, ಇನ್ನೊಂದಷ್ಟು ಅದರಿಂದ ಭಯ ಬಿದ್ದು ಮೈನಸ್ಗೆ ಹೋದರೆ, ಶಾಸ್ತ್ರಗಳು ಅಂತ ಯಾಕೆ ಕರಿಬೇಕು ಅದನ್ನು? ಅದು ಶಾಸ್ತ್ರಗಳಾಗೋದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಶಾಸ್ತ್ರಗಳು ನಿಮ್ಮನ್ನು ಬೆಳೆಸುತ್ತೆ, ಯಾವಾಗ ಶಾಸ್ತ್ರಗಳು ನಿಮ್ಮನ್ನು ಉಳಿಸುತ್ತೆ, ಆಗ ಅದನ್ನು ಶಾಸ್ತ್ರಗಳು ಅಂತ ಕರೀತಾರೆ. ಒಂದು ಉದಾಹರಣೆಗೆ, ನೀವು ಕೇಳಿರೋಂಥ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರ ಕೊಟ್ಟು ಪ್ರಯೋಜನ ಇಲ್ಲ. ಆದ್ದರಿಂದ ಅದರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತೀನಿ, ಸಾರಾಂಶ ತಿಳಿಸ್ತೀನಿ. ಎಲ್ಲರ ಹತ್ರನೂ ಇವತ್ತು 2 ವೀಲರ್ ಆರ್ 4 ವೀಲರ್ ಬೈಕ್ಗಳಿದ್ದೇ ಇರ್ತವೆ. ಗ್ಯಾರೇಜಿಗೆ ತಗೊಂಡೋಗ್ತೀರಿ. ಫಸ್ಟು ಏನೋ ಕೆಟ್ಟೋಗ್ಬಿಟ್ಟೈತೆ, ಸ್ಟಾರ್ಟ್ ಮಾಡಿದ್ರಿ, ಸ್ಟಾರ್ಟ್ ಆಗಲಿಲ್ಲ. ಪೆಟ್ರೋಲ್ ಐತೆ, ಗಾಡಿಗೆ ಪಂಚರ್ ಆಗೈತಾ? ಇಲ್ಲ, ಪಂಚರ್ ಆಗಿಲ್ಲ. ಪೆಟ್ರೋಲು ಐತೆ, ಪಂಚರು ಆಗಿಲ್ಲ, ಆದರೂ ಸ್ಟಾರ್ಟ್ ಆಗ್ತಾ ಇಲ್ಲ. ಸೊ ಮೆಕ್ಯಾನಿಕ್ ಬರ್ತಾನೆ, ಇಲ್ಲೇ ರಿಪೇರಿ ಮಾಡೋಕ್ಕೆ ಸಾಧ್ಯವಾದ ರಿಪೇರಿ ಮಾಡ್ತಾನೆ, ಇಲ್ಲಾಂದ್ರೆ ತಳ್ಕೊಂಡು ಹೋಗಿ ಗ್ಯಾರೇಜ್ಗೆ ಹೋಗಿ ರಿಪೇರಿ ಮಾಡಿ ಕೊಡ್ತಾನೆ. 2 ವೀಲರ್ ಆರ್ 4 ವೀಲರ್ ಯಾವುದಾದ್ರೂ ತಿಳ್ಕೊಳ್ಳಿ. ಸಣ್ಣ ಪುಟ್ಟ ರಿಪೇರಿ ಆಗಿದ್ರೆ ಒಂದು 500,000 ಚಾರ್ಜ್ ಮಾಡ್ತಾನೆ. ಏನಾದರೂ ವಸ್ತುಗಳು, ಐಟಮ್ಗಳೇನಾದರೂ ಹೋಗಿದ್ರೆ, ಬಾಡಿ ಪಾರ್ಟ್ಸ್ಗಳು, ಒಂದು 5,000ದಿಂದ 10,000 ಚಾರ್ಜ್ ಮಾಡ್ತಾನೆ. ಇಂಜಿನ್ ಕೆಲಸ ಏನಾದರೂ ಮಾಡಿದ್ರೆ, ಅಂದರೆ ಬಿಚ್ಚಿ ಏನೋ ರೆಡಿ ಮಾಡಿದರೆ, ಸೊ ಒಂದು 50,000ದಿಂದ 10-20,000 ಆಗ್ಬೋದು. ಕಾರ್ಗಳಾದರೆ ಒಂದು 50,000ದಿಂದ 1,00,000 ಆಗಬಹುದು. ಸೊ 1,000, 500,000, 5,000, 10,000, 50,000, 1,00,000, ಕೆಲವರು 5,00,000, 10,00,000 ಕೂಡ ಆಗ್ತವೆ. ಅದಿರಲಿ. ಸೊ ಈಗ ಅವನು ಏನು ಮಾಡ್ತಾನೆ, ಸಣ್ಣ ಪುಟ್ಟ ಆಗಿದ್ರೆ ರೆಡಿ ಮಾಡಿಬಿಟ್ಟು, ಅಣ್ಣ ರೆಡಿ ಆಯಿತು, ಬಂದು ತಗೊಂಡೋಗಿ. ಏನೋ ಒಂದು ಸಮಸ್ಯೆ ಇತ್ತು, ಆ ಸಮಸ್ಯೆಗೆ ಪರಿಹಾರವನ್ನು ಮಾಡಿಕೊಟ್ಟ. ಈಗ ಗಾಡಿ ಸ್ಟಾರ್ಟ್ ಆಗ್ತಾ ಇದೆ. ಪ್ರೆಸ್ ಮಾಡಿದ ತಕ್ಷಣನೇ ಸೆಲ್ಫ್ ಸ್ಟಾರ್ಟ್ ಆಯಿತು, ಮುಗೀತು. ಏನೋ ಒಂದು ಸ್ವಲ್ಪ ಬಾಡಿ ಪಾರ್ಟ್ಸ್ ಹೋಗ್ಬಿಟ್ಟೈತಣ್ಣ, ಇಂತಿಂಥ ಪಾರ್ಟ್ಗಳು ಹೋಗಿದೆ, ಅದಕ್ಕೆ ರೀಪ್ಲೇಸ್ ಮಾಡಬೇಕು, ಇಷ್ಟು ದುಡ್ಡಾಗುತ್ತೆ, ಮಾಡ್ಲಾ ಬೇಡವಾ? ಮಾಡಪ್ಪ, ಮಾಡ್ಲಾ ಬೇಡವಾ ಅಂದರೆ ನಮ್ಮ ಕಾರ್ ಬೇಕಲ್ಲಯ್ಯ, ಮಾಡು ಅಂತ ಹೇಳ್ಬಿಟ್ಟು ಕಳಿಸ್ತೀರಿ. ಅವನೊಂದು 5-10,000 ರೂಪಾಯಿ ಇಸ್ಕೊಂಡು ನಾಳೆ ಬಂದು ತಗೊಂಡೋಗಿ ಅಂತ ಫೋನ್ ಮಾಡ್ತಾನೆ, ನಿಮ್ಮ ಗಾಡಿ ರೆಡಿಯಾಗಿದೆ ಅಂತ. ಹಂಗೇನೆ ಮನುಷ್ಯನಿಗೆ ಹುಟ್ಟಿದಾಗ್ಲಿಂದ ಸಾಯೋವರೆಗೂ, ಅಥವಾ ಬುದ್ಧಿ ಬಂದಾಗ್ಲಿಂದ ಸಾಯೋವರೆಗೂ ಹಲವಾರು ರೀತಿ ಸಮಸ್ಯೆಗಳು ಬೇರೆ ಬೇರೆ ರೂಪಗಳನ್ನು ಪಡ್ಕೊಂಡು ಬರ್ತಾ ಇರ್ತದೆ.
ಆ ಸಮಸ್ಯೆಗಳು ಜೀವನ ಅನ್ನೋ ಗಾಡಿಗೆ ಸಮಸ್ಯೆ ಬಂದಾಗ ಯಾರೋ ಒಬ್ಬ ಮೆಕ್ಯಾನಿಕ್ ಅಂದರೆ ಜೀವನ ಶಾಸ್ತ್ರಜ್ಞರ ಹತ್ರ ಏನೋ ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರದ ಹತ್ರ ಹೋದರೆ ಅವ್ರು ನಿಮಗೆ ನಿನ್ನ ರಾಶಿ ಇದು, ನಕ್ಷತ್ರ ಇದು, ನಿನ್ನ ಗ್ರಹಗತಿಗಳು ಹೇಗಿದೆ, ಉಚ್ಚವಾಗಿದೆ, ನೀಚವಾಗಿದೆ, ಗುರುಬಲ, ನಿನಗೆ ಈ ಥರ ಗಂಡಾಂತರ ಇದೆ, ಇಷ್ಟನೇ ಮನೆಯಲ್ಲಿ ದಶಾಭುಕ್ತಿ, ಹಾಗೆ ಹೀಗೆ, ರಾಹು ದಶೆ, ಶುಕ್ರ ದಶೆ, ಇದೆಲ್ಲ ಹೇಳ್ದು. ಇದನ್ನೆಲ್ಲ ಕಟ್ಕೊಂಡು ಎದುರುಗಡೆ ಇರೋರಿಗೆ ಏನಾಗಬೇಕು, ಜನರಲ್ ಆಗಿ ಏನಾಗಬೇಕು, ಅದನ್ನ ಯಾಕೆ ಹೇಳ್ಬೇಕು, ಅದನ್ನೆಲ್ಲ ಗಾಡಿ ರಿಪೇರಿ ಆಗಿದೆ, ರಿಪೇರಿ ಮಾಡಿಬಿಟ್ಟು ಹೇಳಬೇಕು ತಗೊಂಡೋಗಿ ಅಂತ. ಇದನ್ನೆಲ್ಲ ಹೇಳೋದ್ರಿಂದ ಎದುರುಗಡೆ ಇರೋರ್ಗೆ ಅದೆಲ್ಲ ಯಾವುದು ಭಾಷೆಗಳ ಅರ್ಥ ಆಗಲ್ಲ. ಈಗ ಮೆಕ್ಯಾನಿಕ್ಕು ಹಂಗೆ ಹೇಳ್ದ, ನಾನು ನಿಮ್ಮ ಗಾಡಿನ ಹೆಂಗೆ ರಿಪೇರಿ ಮಾಡ್ದೆ ಗೊತ್ತಾ, ಈ ಸ್ಪಾನರ್ ಆಲಂಕಿ ಸ್ಪಾನರ್ ತಗೊಂಡೆ, 10ನೇ ನಂಬರ್ ಸ್ಪಾನರ್ ತಗೊಂಡೆ, 12ನೇ ನಂಬರ್ ಸ್ಪಾನರ್ ತಗೊಂಡೆ, ರಿಂಗ್ ಸ್ಪಾನರ್ ತಗೊಂಡೆ, ಅದಕ್ಕೆ ಏನೇನೋ ಹೆಸರುಗಳಿರ್ತವೆ, ರಿಂಚಸ್ ತಗೊಂಡೆ, ಇದನ್ನು ತಗೊಂಡು ಮೊದಲು ಕಾರ್ಬೇಟ್ರ್ ಬಿಚ್ಚಿದೆ, ಆಮೇಲೆ ಪ್ಲಗ್ ಬಿಚ್ಚಿದೆ, ವೈರಿಂಗ್ ಬಿಚ್ಚಿದೆ, ಸೈಲೆನ್ಸರ್ ಹಿಂಗೆ ಆಗ್ಬಿಟ್ಟಿತ್ತು. ಇದೆಲ್ಲ ಅವನು ಹೇಳ್ತಾನ ಮೆಕ್ಯಾನಿಕ್ಕು? ಹೇಳಲ್ಲ. ಹೇಳಿದ್ರು ಏನು ಪ್ರಯೋಜನ ನಿಮಗೆ? ಪ್ರಯೋಜನ ಆಗಲಿಲ್ಲ ಅಂದ್ರೂ ಅರ್ಥವಾಗುತ್ತಾ ಹೋಗ್ಲಿ? ಇಲ್ಲ. ಅದಕ್ಕೋಸ್ಕರ ಮೆಕ್ಯಾನಿಕ್ ಏನು ಮಾಡ್ತಾನೆ, ಗಾಡಿ ತಗೊಂಡು ಬಂದರೆ ಇಂತಿಂಥ ಪಾರ್ಟ್ ಹೋಗಿದೆ, ಇದಕ್ಕಿಷ್ಟ ಆಯಿತು, ಇದಕ್ಕಿಷ್ಟ ಆಯಿತು, ನನ್ನ ಸರ್ವಿಸ್ ಇಷ್ಟ ಆಯಿತು, ಗಾಡಿ ಸ್ಟಾರ್ಟ್ ಆಗ್ತದೆ, ತಗೊಂಡೋಗಿ. ಮುಂಚೆ ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ, ಈಗ ಗಾಡಿ ಸ್ಟಾರ್ಟ್ ಆಗ್ತಾ ಇದೆ. ವೆರಿ ಸಿಂಪಲ್. ಸಮಸ್ಯೆ ಅಂತ ಬರ್ತಾರೆ, ಸಮಸ್ಯೆಗೆ ಸೊಲ್ಯೂಷನ್ ಏನು ಅಂತ ಹೇಳಬೇಕು, ಸೊಲ್ಯೂಷನ್ ಏನು ಅಂತ ಕೊಡಬೇಕು, ಮಾಡಿಬಿಟ್ಟು ಕೊಡಬೇಕು, ಗಾಡಿ ರಿಪೇರಿ ಮಾಡಿ ಕೊಡಬೇಕು. ಅದು ಬಿಟ್ಬಿಟ್ಟು ಇದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ, ಹೇಳೋದ್ರಿಂದ ಏನಾದರೂ ನಿಜವಾಗ್ಲೂ ಪರಿಹಾರ ಸಿಗ್ತದ? ಅವ್ರ ಸಮಸ್ಯೆಗೆ ಪರಿಹಾರ ದೊರಕುತ್ತಾ? ದೊರಕಲ್ಲ. ತಲೆಯಲ್ಲಿ ಇನ್ನೊಂದಷ್ಟು ಕಸಗಳು ತುಂಬ್ತಾರೆ. ಮೊದಲೇ ಹೆದರ್ಕೊಂಡಿರ್ತಾರೆ, ಕನ್ಫ್ಯೂಷನ್ ಆಗ್ಬಿಟ್ಟಿರ್ತಾರೆ. ಏನೋ ಪರಿಹಾರ ಸಿಗುತ್ತೆ ಅಂತ ಹೋಗ್ತಾರೆ, ಅವನು ಇನ್ನೊಂದಷ್ಟು ಹೆದರ್ಸ್ಬಿಟ್ಟು ಕಲಿಸ್ತಾನೆ. ನಿಮ್ದು ಹಂಗಾಗಿದೆ, ಹಿಂಗಾಗಿದೆ, ನಿಮ್ದು ಆ ರಾಶಿ, ಈ ರಾಶಿ, ನಕ್ಷತ್ರ, ರಾಹು ಕೇತು ಉಚ್ಚವಾಗಿದೆ, ನೀಚವಾಗಿದೆ, ನಿಮಗೆ ದಶಾಭುಕ್ತಿ ಈ ರೀತಿ ನಡೀತಾ ಇದೆ, ಹಿಂಗೆಲ್ಲ ಹೇಳಿದ್ರೆ ಅವನಿಗೆ ಇನ್ನೊಂದಷ್ಟು ಕನ್ಫ್ಯೂಷನ್. ಯಾಕೆ ಕನ್ಫ್ಯೂಷನ್ ಮಾಡೋದಕ್ಕೋಸ್ಕರ ದುಡ್ಡು ಖರ್ಚು ಮಾಡಬೇಕು? ಇರೋ ತಲೆಯಲ್ಲಿರೋ ಕಸಗಳನ್ನೇ ಗುಡಿಸಿ ಹೊರಗಡೆ ಹಾಕೋರು ಯಾರೂ ಇಲ್ಲ. ನಿಮಗಂತೂ ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ಆ ಕಸದ ಜೊತೆಗೆ ಇನ್ನೊಂದಷ್ಟು ಕಸಗಳನ್ನು ಹಾಕೊಳ್ಳೋದಕ್ಕೆ ಯಾಕೆ ಹೋಗ್ಬೇಕು ಮನುಷ್ಯ? ಆದ್ರಿಂದ ಅವಶ್ಯಕತೆ, ಅತ್ಯವಶ್ಯಕತೆ ಚೆನ್ನಾಗಿ ತಿಳ್ಕೊಳ್ಳಿ. ಅವಶ್ಯಕತೆ, ಅತ್ಯವಶ್ಯಕತೆ. ಮನುಷ್ಯನಿಗೆ ಊಟ, ಬಟ್ಟೆ, ಸೂರು ಇದು ಬಹಳ ಬಹಳ ಮುಖ್ಯ. ಊಟ, ಬಟ್ಟೆ, ಸೂರು ಇದಕ್ಕೆ ನಾವು ಮೊದಲ ಆದ್ಯತೆ, ಮಾನ್ಯತೆಯನ್ನು ಕೊಡಬೇಕು. ಎರಡನೇದು, ಏನೋ ಸಮಸ್ಯೆಗಳು ಮನುಷ್ಯನಿಗೆ ಮೂಗಿದ ಮೇಲೆ ನೆಗಡಿ ಸಹಜ ಬಂದೇ ಬರ್ತದೆ. ಸಣ್ಣ ಪುಟ್ಟ ನೆಗಡಿ, ಕೆಮ್ಮು, ತಲೆನೋವು ಇದೆಲ್ಲ ಬರ್ತವೆ, ಹೋಗ್ತವೆ. ಬಟ್ ಏನೋ ಟೈಫಾಯ್ಡ್ ಆಯಿತು, ಏನೋ ಕೊರೋನಾ ಬಂತು, ಏನೋ ಹಾರ್ಟ್ ಅಟ್ಯಾಕು, ಬ್ರೈನ್ ಟ್ಯೂಮರ್, ಕಿಡ್ನಿ, ಇವೆಲ್ಲ ದೊಡ್ಡದಕ್ಕೆ ಆಸ್ಪತ್ರೆಗೆ ಹೋದರೆ ಯಾರು ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ಇರ್ತಾರೆ ಅವ್ರ ಕಡೆಯಿಂದ ಪರಿಹಾರ ಏನೋ ಸಿಗ್ತದೆ. ಮೆಡಿಸನ್ನು, ಆಪ್ರೇಷನ್ ಏನೋ ಒಂದು ಮಾಡ್ತಾರೆ. ಅದೇ ರೀತಿ ಜೀವನದಲ್ಲೂ ಕೂಡ ದೊಡ್ಡ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು, ಅಡೆತಡೆಗಳು, ಕುಂದುಕೊರತೆಗಳು, ಲೋಪದೋಷಗಳು ಮನುಷ್ಯನಿಗೆ ಬಂದೇ ಬರ್ತವೆ. ಇದು ಕಟ್ಟಿಟ್ಟ ಬುತ್ತಿ. ಇದನ್ನು ನಾವು ಹೇಗೆ ಪೂರೈಸ್ಕೊಳ್ಳೋದು? ಅದಕ್ಕೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು? ಅಷ್ಟೇ. ಪ್ರಾಬ್ಲಮ್ ಸೊಲ್ಯೂಷನ್, ಪ್ರಾಬ್ಲಮ್ ಸೊಲ್ಯೂಷನ್. ಸುಮ್ಮನೆ ಕೊಟ್ಟ, ಅದಕ್ಕೆ ಪ್ರಾಬ್ಲಮ್ ಆಯ್ತಾ, ಆಯಿತು, ತಗೊಂಡು ಹೋದ. ಸೊ ನಾನು ಮುಕ್ತವಾಗಿ ಹೇಳ್ತೀನಿ, ನನ್ನ ಅದೃಷ್ಟನೇ ಏನೋ ಗೊತ್ತಿಲ್ಲ, ನಮ್ಮ ಗುರುಗಳ ಆಶೀರ್ವಾದ, ಅನುಗ್ರಹ, ಕೃಪೆಯಿಂದ ಇರಬಹುದೇನೋ. ಇಲ್ಲಿ 100 ಜನ ಬಂದರೆ 40% ಅಷ್ಟು ಜನಗಳು ಈ ಅಸ್ಟ್ರಾಲಜರು, ನ್ಯೂಮರಾಲಜಿಸ್ಟು, ವಾಸ್ತು ಹೇಳೋರು, ಈ ಪ್ರಾಣಿಕ್ ಹೀಲಿಂಗು, ರೇಖಿ, ಟ್ಯಾರೋಟ್ ರೀಡಿಂಗು, ಹೀಲಿಂಗು, ಕೌನ್ಸಿಲಿಂಗ್ ಮಾಡೋವಂಥವ್ರೆ ಹೆಚ್ಚಾಗಿ ಇಲ್ಲಿ ಬರ್ತಾರೆ. ನೈಜವಾಗಿ ಹೇಳ್ಬಿಡ್ತೀನಿ. ಬಟ್ ನಾನು ಎಲ್ಲೂ ಹೆಸರು ಮೆನ್ಷನ್ ಮಾಡೋದಿಲ್ಲ. ಸುಮಾರು ಜನ ಇಲ್ಲಿ ಬಂದವರು, ಕೆಲವರು ಸೆಲೆಬ್ರಿಟಿಗಳು ಬರ್ತಾರೆ, ವೆಲ್ ನೋನ್ ಪರ್ಸನ್ ಬರ್ತಾರೆ. ಬಂದಾಗ ಫೋನ್ ಮಾಡಿ ಡೌಟ್ ಕೇಳ್ತಾರೆ, ಗುರುಗಳೇ ನಾನು ಬಂದು ನಿಮ್ಮ ಹತ್ರ ಕೆಲವೊಂದು ಮಾರ್ಗದರ್ಶನ ಪಡಿಬೇಕು, ಕೆಲವೊಂದು ಪರಿಹಾರಗಳು ಬೇಕು, ಬಟ್ ಬಂದಾಗ ಫೋಟೋ ಗೀಟೋ ಒಡಿಸ್ಕೊಳ್ಳಲ್ಲ ತಾನೇ ಅಂತ. ಅದೆಲ್ಲ ಚಿಂತೆ ಮಾಡಬೇಡಪ್ಪ, ನೀನು ಬಾರಯ್ಯ, ಇಲ್ಲಿ ಆಫೀಸ್ ಬಂದು ನೋಡು ಒಂದ್ಸಲ, ನಂದೇ ಒಂದು ಫೋಟೋ ತೋರಿಸ್ಬಿಡು ಇಲ್ಲೆಲ್ಲಾದರೂ ಇದ್ದರೆ. ನಾನು ಬುದ್ಧನ ಪ್ರೇಮಿ, ನಾನು ಹಂಗಾಗಿರೋದ್ರಿಂದ ಬುದ್ಧ ಧ್ಯಾನದ ಸಂಕೇತ, ಬುದ್ಧನ್ಗಳನ್ನು ಇಟ್ಟಿರ್ತೀನಿ.
ಯಾರ್ದು ನಮ್ಮ ಗುರುಗಳದ್ದು ನಾನು ಫೋಟೋಗಳು ಇಟ್ಕೊಂಡಿಲ್ಲ. ಗುರುಗಳದ್ದು ಫೋಟೋನೇ ಇಲ್ಲ ಬಿಡಿ. ನಂದು ಕೂಡ ನಾನು ಹಾಕ್ಕೊಂಡಿಲ್ಲ. ಅದೆಲ್ಲ ನನಗೆ ಆ ಶೋಕಿಗಳೆಲ್ಲ ಇಲ್ಲ. ಕೆಲವರು ಎಲ್ಲ ಬಂದವ್ರನ್ನೆಲ್ಲ ಫೋಟೋ ಗಿಟೋ ಹೊಡೆಸ್ಕೊಂಡೆಲ್ಲ ಹಾಕ್ಕೊಂಡಿರ್ತಾರೆ. ನನಗೆ ಆ ಥರ ಯಾವುದೂ ಶೋಕಿಗಳಿಲ್ಲ. ಇಲ್ಲೆಲ್ಲ ಬಂದರೆ ಬರೀ ಹೀಲಿಂಗ್ ಸ್ಟೋನು, ಜಂಪ್ ಸ್ಟೋನು, ಯಂತ್ರಗಳು ಇದೇ ನಿಮ್ಮ ಕಣ್ಣು ತುಂಬ ಕಾಣಿಸ್ತವೆ ಹೊರತು ಬೇರೆ ಯಾವುದೇ ರೀತಿ ಮನುಷ್ಯರ ಫೋಟೋಗಳೆಲ್ಲ ನಿಮಗೆ ಕಾಣಿಸೋದಕ್ಕೆ ಸಾಧ್ಯವಿಲ್ಲ. ನನಗೆ ಆ ಥರ ಶೋಕಿ ಇಲ್ಲ. ನೀನು ಬಾ, ಮುಕ್ತವಾಗಿ ಬಂದು ಮಾತಾಡ್ಕೊಂಡು ಮಾರ್ಗದರ್ಶನ ಪರಿಹಾರ ಪಡ್ಕೊಂಡು ಹೋಗು. ನಂದು ಬೇಕಾದರೆ ನಿಮ್ಮ ಮನೇಲಿ ನೀನು ಇಟ್ಕ, ನಿನಗೆ ಅವಶ್ಯಕತೆ ಇಲ್ಲ. ನಿಂದನ್ನು ನೀನು ದುಡ್ಡು ಕೊಡ್ತೀನಿ ಇಟ್ಕೊಳ್ಳಿ ಅಂದ್ರೂ ನಾನು ಇಟ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಆದ್ದರಿಂದ ಹೇಳಿ ಕಳಿಸ್ತೀನಿ, ಧೈರ್ಯವಾಗಿ ಬರ್ತಾರೆ, ಹೋಗ್ತಾರೆ. ಕೆಲವರು ಜ್ಯೋತಿಷ್ಯಗಳು ಬಂದು ನನಗೆ ಈ ಥರ ಸಮಸ್ಯೆ ಇದೆ, ಪರಿಹಾರ ಕೊಡಿ ಗುರುಗಳೇ. ನಂದು ಯಂತ್ರ ಮಂತ್ರ ತಂತ್ರ ಪರಿಹಾರಕ, ಆದ್ದರಿಂದ ಜಗನ್ಮಾತೆಯ ಆರಾಧಕ, ಹನುಮದೋಪಾಸಕ, ಶ್ರೀಚಕ್ರದ ಮೂಲಕ ನಾನು ಹಲವಾರು ಪರಿಹಾರಗಳನ್ನು ಕಂಡುಹಿಡಿಯೋದಕ್ಕೂ ಅದೇ ದಾರಿ, ಪರಿಹಾರಕ್ಕೂ ಅದೇ ದಾರಿ. ಆದ್ದರಿಂದ ಶ್ರೀಚಕ್ರ, ಯಂತ್ರ ಮಂತ್ರ ತಂತ್ರ ಪರಿಹಾರಕ. ಸಮಸ್ಯೆಗಳು ಹೇಳಿ ಏನು ಸೊಲ್ಯೂಷನ್ ಅನ್ನೋದನ್ನು ಹೇಳ್ತೀನಿ. ಇಷ್ಟೇ ಸಮಸ್ಯೆಗಳು, ಪರಿಹಾರಗಳು. ಆ ಪರಿಹಾರ ಮಾಡಬೇಕಾದ್ರೆ ನೀನು ಏನೇನು ಮಾಡಬೇಕು, ಏನೇನು ಮಾಡಿದ್ರೆ ಪರಿಹಾರ ಸಿಗುತ್ತೆ. ಸೊ ಸಮಸ್ಯೆಗಳು ಏನು ಇಷ್ಟು ಹೇಳಿದ್ರೆ ಸಾಕು. ಅದು ಬಿಟ್ಬಿಟ್ಟು ಬಾಕಿ ಎಲ್ಲ ಹೇಳೋ ಅಂಥ ಅವಶ್ಯಕತೆಗಳಿಲ್ಲ. ಯಾವುದೇ ಶಾಸ್ತ್ರ ಸಂಪ್ರದಾಯಗಳನ್ನು ಹೇಳೋದಿಲ್ಲ. ಆದರೆ ಜ್ಯೋತಿಷ್ಯರು ಬಂದು ಇಲ್ಲಿ ಆತನನ್ನು ಕೇಳಿದಾಗ, ಅಲ್ಲಯ್ಯ ನೀನೇ ಜ್ಯೋತಿಷ್ಯ ಓದಿದ್ದೀನಿ ಅಂತ್ಯ, 5 ವರ್ಷ 6 ವರ್ಷ ಕೋರ್ಸ್ ಬೇರೆ ಮಾಡಿದ್ಯಾ, ಇದೆಲ್ಲ ಮಾಡಿ ಜ್ಯೋತಿಷ್ಯದಲ್ಲಿ ಯಾಕೆ ಪರಿಹಾರಗಳಿಲ್ಲ? ಏನೋ ಸಣ್ಣ ಪುಟ್ಟದ್ದು ಮಾಡ್ಕೊಳ್ತೀರಿ ಗುರುಗಳೇ, ದೊಡ್ಡ ದೊಡ್ಡದೆಲ್ಲ ಗೊತ್ತಿಲ್ಲ, ಅದರಲ್ಲಿ ಪರಿಹಾರ ಸೂಚಿಸಿಲ್ಲ. ಮತ್ತು ಏನಯ್ಯ ಮಾಡ್ತೆ, ಯಾರೋ ಮಕ್ಕಳಿಲ್ಲ, ಮದುವೆ ಆಗಿಲ್ಲ, ಅವ್ರ ಹತ್ರ ಹೋದರೆ ಅದೇ ನಿಮ್ದು ಇಂತಿಂಥ ಗ್ರಹಗತಿಗಳು ಹಿಂಗಿದೆ, ಅದಕ್ಕೋಸ್ಕರ ನಿಮಗೆ ಮಕ್ಕಳಾಗ್ತಾ ಇಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಅದನ್ನೇ ನಿನ್ನ ಹತ್ರ ಕೇಳಕ್ಕೆ ಬಂದು ಈಗ ಮಕ್ಕಳಾಗಬೇಕಾದ್ರೆ ಏನು ಮಾಡಬೇಕು? ಮದುವೆ ಆಗಲಿಲ್ಲ, ಅವ್ರಿಗೆ ಗೊತ್ತಿದೆ ಮದುವೆ ಆಗಲಿಲ್ಲ ಅಂತಾನೆ ಬಂದಿದ್ದೆ. ನೀನು ಹಿಂಗೆಲ್ಲ ಇದೆ ಅದಕ್ಕೆ ಮದುವೆ ಆಗಿಲ್ಲ ಅಂತ ಕಾರಣ ಹೇಳ್ತಾ ಇದ್ದೀಯ. ಕಾರಣ ತಗೊಂಡು ಏನು ಮಾಡ್ತೀಯ? ಪರಿಹಾರ ಏನು? ಪರಿಹಾರ ಗೊತ್ತಿಲ್ಲ. ಸುಮ್ಮನೆ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬನ್ನಿ, ಇಲ್ಲಿಗೋಗಿ ಏನೋ ಮುಳುಗ್ಬಿಟ್ಟು ಬನ್ನಿ, ಪರಿಹಾರ ಆಗುತ್ತೆ ಅಂದರೆ ಕಳ್ಳಂಗೊಂದು ಪಿಳ್ಳೆನವ ಅಂತ ಏನೋ ಒಂದು ಹೇಳ್ಬಿಟ್ಟು ಕಳಿಸ್ತಾರೆ ಹೊರತು ಖಂಡಿತವಾಗ್ಲೂ ಅದು ಯಾವುದು ಪರಿಹಾರಗಳಾಗೋದಕ್ಕೆ ಸಾಧ್ಯವಿಲ್ಲ. ಸೊ ನಾನು ನಿಮಗೆ ಇರೋ ಸತ್ಯವನ್ನು ಹೇಳ್ತಾ ಇದ್ದೀನಿ. ಆದ್ದರಿಂದ ಸಮಸ್ಯೆ ಎಲ್ಲ ಥರ ಸಮಸ್ಯೆಗಳಿಗೂ ಭಗವಂತ ಪರಿಹಾರಗಳನ್ನು ಕೊಟ್ಬಿಟ್ಟವನು. ಆ ಪರಿಹಾರಗಳನ್ನು ಕಂಡುಕೊಳ್ಳುವಂತಹ ತಾಳ್ಮೆ ಮತ್ತು ಜಾಗೃತಿ, ಆ ಒಂದು ಗ್ರಹಿಸುವಂತಹ ಶಕ್ತಿ ಎಲ್ರಿಗೂ ಇರೋದಿಲ್ಲ. ಕೆಲವರಿಗೆ ಮಾತ್ರ ಅದು ಕಟ್ಟಿಟ್ಟ ಬುತ್ತಿ, ಬೆರಳೆಣಿಕೆಯಷ್ಟು ಅಂಥವ್ರು ಮಾತ್ರ ಮಾಡ್ತಾರೆ ಹೊರತು ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರಗಳಿಗೂ ಎಲ್ಲ ಶಾಸ್ತ್ರಗಳು ಉಪಯೋಗ ಬರಲ್ಲ. ಕೆಲವೊಂದು ಶಾಸ್ತ್ರಗಳು ಅಲ್ಪ ಪ್ರಮಾಣದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ತದೆ. ಅಂದರೆ ಸಣ್ಣ ಪುಟ್ಟದ್ದು ಮೆಡಿಕಲ್ಗೆ ಹೋಗ್ಬಿಟ್ಟು ಹಣ ನೆಗಡಿ ಇದೆ, ಕೆಮ್ಮಿದೆ, ಕೊಡಿ ಅಂದರೆ ಪಾಪ ಕೊಡ್ತಾನೆ. ಹಂಗೆ ಜ್ಯೋತಿಷ್ಯದಿಂದ, ಸಂಖ್ಯಾಶಾಸ್ತ್ರದಿಂದ ಏನೋ ಸಣ್ಣ ಪುಟ್ಟ ನೆಗಡಿ ಅವು ಇವು ಅಂಥವಕ್ಕೆ ಮೆಡಿಕಲ್ ಸ್ಟೋರಲ್ಲಿ ಪರಿಹಾರ ಕೊಟ್ಟಂಗೆ ಇವರು ಪರಿಹಾರ ಕೊಡ್ಬೋದು. ಒಂದು ಸಮಾಧಾನಕ್ಕೊಂದು ಏನೋ ಒಂದು ಹೇಳಿ ಕಳಿಸ್ಬೋದು. ಬಟ್ ದೊಡ್ಡದು ಆಪ್ರೇಷನ್ ಎಲ್ಲ ಜ್ಯೋತಿಷ್ಯದಲ್ಲಿ ಮಾಡೋಕ್ಕಾಗಲ್ಲ, ಸಂಖ್ಯಾಶಾಸ್ತ್ರದಲ್ಲಿ ಮಾಡೋಕ್ಕಾಗಲ್ಲ, ವಾಸ್ತುಶಾಸ್ತ್ರದಲ್ಲಿ ಮಾಡೋಕ್ಕಾಗಲ್ಲ. ಅದೆಲ್ಲ ಒಂದೊಂದು ಸಿಂಗಲ್ ಟೂಲ್ ಇದ್ದಂಗೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕೆ ಹೊರತು ಸಮಸ್ಯೆಗೆ ಪರಿಹಾರ ಆಯ್ತಾ ಇಲ್ವಾ? ಯಾವ್ಯಾವ ತಕ್ಕಡಿ ಎಷ್ಟೆಷ್ಟು ತೂಗ್ತದೆ? 10 kg ತೂಗುವಂಥ ಹಣ್ಣಿನ ತಕ್ಕಡಿ ತರಕಾರಿ ಅಂಗಡಿಲಿ ಅದು 100 kg ತೂಗಲ್ಲ, ಅಥವಾ 10 kgನೇ ಹಾಕೊಳ್ತಾ ಹೋಗ್ಬೇಕು. 100 kg ಬೇಕಂದ್ರೆ ಹಾರ್ಡ್ವೇರ್ಗೆ ಹೋಗಿ, 1000 kg ಬೇಕಂದ್ರೆ ಕಂಬಿ ಅಂಗಡಿಗೆ ಹೋಗಿ, ಇನ್ನೂ ಜಾಸ್ತಿ ಬೇಕಂದ್ರೆ ವೇ ಬ್ರಿಡ್ಜ್ಗೆ ಹೋಗಿ. ನೀವು ದೊಡ್ಡ ಕಂಪ್ನಿಗಳಲ್ಲಿ ಹೋದರೆ ಲಕ್ಷಾಂತರ ಕೋಟ್ಯಾಂತರ ತೂಗುವಂಥ kg ಸ್ಕೇಲ್ಗಳು ಸಿಗ್ತವೆ. ಆದ್ದರಿಂದ ಪ್ರತಿಯೊಂದು ವಿದ್ಯೆಗಳಿಗೆ, ಪ್ರತಿಯೊಂದು ಕಲೆಗಳಿಗೆ ಪರಿಹಾರ ಮಾಡೋದಕ್ಕಾಗಲಿ, ಮಾರ್ಗದರ್ಶನಕ್ಕಾಗಲಿ, ಧೈರ್ಯ ತುಂಬೋದಕ್ಕಾಗಲಿ ಅದರದ್ದೊಂದು ಲಿಮಿಟ್ ಅಂತಿದೆ. ಆ ಲಿಮಿಟ್ವರೆಗೂ ನಾವು ನೀಡಬಹುದೇ ಹೊರತು ಲಿಮಿಟ್ ಮೀರಿ ನೀಡೋದಕ್ಕೆ ಸಾಧ್ಯವಿಲ್ಲ. ಮೊದಲು ಸಮಸ್ಯೆಯ ಗಾತ್ರಗಳನ್ನು ತಿಳ್ಕೊಂಡು ಆ ಗಾತ್ರಕ್ಕೆ ಅನುಸಾರವಾಗಿ ಪರಿಹಾರಗಳನ್ನು ಹುಡುಕಬೇಕೇ ಹೊರತು ಜ್ಯೋತಿಷ್ಯ ಶಾಸ್ತ್ರಗಳು ಅದನ್ನೆಲ್ಲ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಬಿಡಿಸಿ ಹೇಳಲೂಬಾರದು. ನಿಜವಾಗಲೂ ಒಬ್ಬ ಜ್ಯೋತಿಷ್ಯ ಅವನ ಅಧ್ಯಯನಕ್ಕೋಸ್ಕರ ಅದನ್ನು ನೋಡ್ಕೋಬೇಕೇ ಹೊರತು ಬರುವಂಥವ್ರಿಗೆ ಅದೆಲ್ಲ ಹೇಳೋ ಪ್ರಮೇಯನೇ ಬರೋದಿಲ್ಲ. ಕೆಲವ್ರೇನೋ ಬಂದು ಕೇಳ್ತಾರೆ,
ಅದಕ್ಕೋಸ್ಕರ ಹೆಂಗೆ ಏನು ಎತ್ತ ಅಂತ ಅದನ್ನು ಹೇಳ್ಬೋದೇ ಹೊರತು ಅವ್ರು ಕೇಳ್ತಾವ್ರೆ ಕುತೂಹಲಕ್ಕೋಸ್ಕರ. ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ಬೇಕಷ್ಟೆ. ಅದು ಬಿಟ್ಬಿಟ್ಟು ಅವ್ರು ಕೇಳಲಿಲ್ಲ ಅಂದ್ರೆ ಇದನ್ನೆಲ್ಲ ಹೇಳುವಂತ ಅವಶ್ಯಕತೆ ಇಲ್ಲ. ನೀನು ಅಧ್ಯಯನ ಮಾಡ್ಕೊ, ಏನ್ ಸಮಸ್ಯೆ ಇದೆ ನೋಡ್ಕೊ, ತಿಳ್ಕೊಂಡ್ಮೇಲೆ ಅವನಿಗೆ ಏನ್ ಪರಿಹಾರ ಕೊಡು ಅಷ್ಟೇ. ಅದು ಬಿಟ್ಬಿಟ್ಟು ಅವ್ರಿಗೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ನಾನು ಯಾರಿಗೂ ಆ ಥರ ಹೇಳೋದಿಲ್ಲ. ಬಂದು ಕೇಳಿದ್ರೆ ಮಾತ್ರ ಹೇಳ್ತೀನಿ ಅಷ್ಟೇ. ಏನು ಎತ್ತ ಅಂತ ಕೇಳಿದ್ರೆ ಹಿಂಗಿಂಗ್ ಐತಪ್ಪ ನಿನ್ನ ಕುತೂಹಲಕ್ಕೋಸ್ಕರ ಹಿಂಗಿಂಗ್ ತಿಳ್ಕ ಅಂತ. ಬಟ್ ಅದು ಯಾವುದೂ ಪರಿಹಾರಗಳಿಲ್ಲ. ನಾನು ಹೇಳ್ತಾ ಇದ್ದೀನಿ, ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಜ್ಯೋತಿಷ್ಯವನ್ನ ಇಟ್ಕೊಂಡು ಕೂಡ ನೀವು ಬದುಕಬಹುದು. ಜ್ಯೋತಿಷ್ಯವನ್ನ ಬಿಟ್ಟು ಕೂಡ ನೀವು ಬದುಕಬಹುದು. ಇಟ್ಕೊಂಡು ಬದುಕೋದಕ್ಕಿಂತ ಜ್ಯೋತಿಷ್ಯವನ್ನ ಬಿಟ್ಟು ಬದುಕ್ರಿ, ಅತ್ಯದ್ಭುತವಾದ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತೆ. ಸಂಖ್ಯಾಶಾಸ್ತ್ರಗಳನ್ನ ಇಟ್ಕೊಂಡು ಬದುಕಬಹುದು, ಇಟ್ಕೊಳ್ಳದೇನೇನೋ ಬದುಕಬಹುದು. ಅಂದ್ರೆ ಅದ್ರ ಬಗ್ಗೆ ಗಮನನೇ ಹರಿಸೋದ್ ಬೇಕಾಗಿಲ್ಲ. ಅದನ್ನ ಬಿಟ್ಟು ಕೂಡ ಬದುಕಬಹುದು. ವಾಸ್ತುಶಾಸ್ತ್ರವನ್ನ ಇಟ್ಕೊಂಡು ಬದುಕಬಹುದು, ಇಟ್ಕೊಳ್ಳದೇನೆ ಅದನ್ನ ಬಿಟ್ಬಿಟ್ಟು ಕೈಯಿಂದ ಇನ್ನೂ ಅದ್ಭುತವಾಗಿ ಬದುಕಬಹುದು. ಯಾವಾಗ ಈ ವಾಸ್ತು ಅನ್ನೋ ಹುಳ, ಜ್ಯೋತಿಷ್ಯ ಅನ್ನೋ ಹುಳ, ಸಂಖ್ಯಾಶಾಸ್ತ್ರ ಅನ್ನೋ ಹುಳ ತಲೆ ಒಳಗಡೆ ಹೋಗ್ಬಿಡ್ತದೆ, ಅದು ನಿಮ್ಮ ಜೀವನವನ್ನು ಸರ್ವನಾಶ ಮಾಡಾಕ್ಬಿಡ್ತದೆ. ಗಂಡ ಹೆಂಡತಿ ಇಬ್ರು ಸಂಖ್ಯಾಶಾಸ್ತ್ರ ಮೊಬೈಲ್ ನಂಬರ್ಗೋಸ್ಕರ ಡಿವೋರ್ಸ್ ಕೊಟ್ಬಿಟ್ಟು ಇವತ್ತು ಡಿವೋರ್ಸ್ ಆಗ್ಬಿಡ್ತು. ಪಾಪ 2 ಮಕ್ಕಳಿದ್ದಾರೆ. ಆ ಡಿವೋರ್ಸ್ ಆಗೋದಕ್ಕೆ ಕಾರಣ ಏನು ಅಂದ್ರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಕಾರಣ. ಇದು 1-2 ಕೇಸ್ಗಳಲ್ಲ. ನನಗೆ ಇತ್ತೀಚೆಗೆ ಅನುಭವಗಳು ಸೂಪರ್. ಈ ಆಫೀಸಲ್ಲಿ ಎಂತೆಂಥ ಕೇಸ್ಗಳು ಬಂದಿದೆ ಅಂತಂದ್ರೆ, ನಾನು 22 ವರ್ಷದಿಂದ ನೋಡದೇ ಇರೋದು ಒಂದು 3-4 ವರ್ಷದಲ್ಲಿ ಬೇಜಾನ್ ನೋಡ್ಬಿಟ್ಟಿದ್ದೀನಿ. ಸೊ ರಾಶಿ ನಕ್ಷತ್ರಗಳಿಗೋಸ್ಕರ ಜಗಳ. ಹೆಂಡತಿ ಬಲವಾಗಿ ನಂಬಿಟ್ಟಿದ್ದಾಳೆ ಜ್ಯೋತಿಷ್ಯನ. ಅವ್ರು ಏನು ಹೇಳಿದ್ರು ಅದೇ ಥರನೇ ಗಂಡ ನಡ್ಕೊಳ್ಬೇಕು. ಅವ್ನು ನಡ್ಕೊಳ್ಳಿಲ್ಲ ಅಂತಂದ್ರೆ ನೀನು ನನಗೆ ಬೇಡ. ಗಂಡ ನಾಸ್ತಿಕ, ಇವೆಲ್ಲ ನಂಬೋದಿಲ್ಲ, ಬೇಕಾಗಿಲ್ಲ. ಗಂಡ ಬರ್ತಾನೆ ನನ್ನ ಹತ್ರ ಕೇಳ್ತಾನೆ, ಗುರುಗಳೇ ಹಿಂಗೆ ನಡೀತಾ ಇದೆ, ಹೆಂಡತಿನ ಕರ್ಕಮ್ಮ. ಹೆಂಡತಿ ಬರಲ್ಲ. ಯಾಕೆಂದ್ರೆ ಜ್ಯೋತಿಷ್ಯ ಹೇಳಲ್ಲ ಗುರುಗಳು, ಅದಕ್ಕೋಸ್ಕರ ನಾನು ಅಲ್ಲಿ ಬರಲ್ಲ. ಅವಳು ಎಲ್ಲಿ ಬರ್ತಾಳೆ? ಜ್ಯೋತಿಷ್ಯ ಹೇಳೋರ ಹತ್ರ ಹೋದ್ರೆ ಬರ್ತಾಳೆ. ಕೊನೆಗೆ ಮಾತುಕತೆ ಆಗಿ 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 ಬಿಟ್ಬಿಟ್ಟು ಬಿಟ್ಬಿಟ್ಟ. ಅವನ ಕೈಯಲ್ಲಿ ಅವಳ ಜೊತೆ ಇರೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಡಿವೋರ್ಸ್ ಆಗಲಿಲ್ಲ, ಬಟ್ ಇಬ್ರು ಸಪ್ರೇಟ್ ಆದರು. ಅವನು ಇನ್ನೊಂದು ಮದುವೆ ಮಾಡ್ಕೊಂಡ, ಮಕ್ಕಳು ಆಯಿತು. ಇವಳು ಆರಾಮಾಗಿದ್ದಾಳೆ. ಗೌರ್ಮೆಂಟ್ ಎಂಪ್ಲಾಯ್. ಏನೋ ಒಂದಷ್ಟು ಕೋರ್ಟು ಕೇಸೆಲ್ಲ ಹಾಕ್ಕೊಂಡು, ಒಂದು ಕೋರ್ಟು ಕೇಸ್ ಗಂಟ ಹೋಗಲಿಲ್ಲ. ಲಾಯರ್ ಥ್ರೂ ಯಾರೋ ಮನೆಯವರೆಲ್ಲ ದುಡ್ಡವ್ರು ಕೊಟ್ಕೊಂಡು ತಿಂಗಳಿಗೊಂದಿಷ್ಟು ಕೊಟ್ಬಿಡು ಅಂತೇಳಿ ತಿಂಗಳಿಗೊಂದು ಅಷ್ಟಷ್ಟು ಕೊಡ್ತಾವನೆ. ಇನ್ನೊಂದು ಮದುವೆ ಆಗಿ ಸುಖವಾಗಿದ್ದಾನೆ. ಅದಕ್ಕೂ ಒಂದು ಮಗು ಆಯಿತು. ಸೊ ಏನಕ್ಕೆ ಇವರು ಬೇರೆ ಆದರು ಅಂದರೆ ಜ್ಯೋತಿಷ್ಯದಿಂದ ಬೇರೆ ಆದರು. ಅವಳು ಜ್ಯೋತಿಷ್ಯನ ನಂಬು, ಜ್ಯೋತಿಷ್ಯನ ಫಾಲೋ ಮಾಡು ಅಂತ. ಗಂಡ ನಾನು ಜ್ಯೋತಿಷ್ಯನ ನಂಬಲ್ಲ, ಜ್ಯೋತಿಷ್ಯನ ಫಾಲೋ ಮಾಡಲ್ಲ ಅಂತ. ಈಗ ಯಾರ್ದನ್ನ ನಂಬ್ತೀರಾ, ಯಾರ್ದನ್ನ ಬಿಡ್ತೀರಾ? ಹಂಗಾಗಿರೋದ್ರಿಂದ ವಾಸ್ತು, ಇನ್ನು ಅದು ಹೇಳ್ಬಿಡ್ತೀನಿ, ಇದು 2 ಹೇಳಿದ್ಮೇಲೆ ಅದನ್ನು ಹೇಳ್ತೀರ ಇರೋಕ್ಕಾಗಲ್ಲ. ವಾಸ್ತು. ಸೊ ಗಂಡ ವಾಯುವ್ಯ ಮೂಲೆಯಲ್ಲಿ ಮಲಗಬೇಕಂತೆ, ಹೆಂಡತಿ ಆಗ್ನೇಯದಲ್ಲಿ ಮಲಗಬೇಕಂತೆ. ಸೊ ಮಲಗಿದ್ರೆ ಇವರಿಬ್ರಿಗೂ ಮಕ್ಕಳಾಗ್ತವಂತೆ. ಈ ಯಾವ ಸೀಮೆ ಶಾಸ್ತ್ರಗಳು, ಇದರಲ್ಲಿ ಏನು ಲಾಜಿಕ್ ಇದೆ? ಗಂಡ ಒಂದ್ ಕಡೆ ಹೆಂಡತಿ ಒಂದ್ ಕಡೆ ಮಲಗಿದ್ರೆ ಮಕ್ಕಳೆಲ್ಲಿಂದ ಆಗ್ತವೆ? ಯಾಕೆ ಈ ದಿಕ್ಕುಗಳಲ್ಲಿ ಮಲಗಬೇಕು? ಗಂಡ ಈ ಕಡೆ ತಲೆ ಹಾಕಬೇಕಂತೆ, ಹೆಂಡತಿ ಈ ಕಡೆ ತಲೆ ಹಾಕಬೇಕಂತೆ. ಹಂಗೆ ಮಲ್ಕೊಳ್ಳೋದ್ರಿಂದ ಏನು ಪ್ರಯೋಜನ? ಯಾಕೆ ಮಲ್ಕೊಳ್ಬೇಕು? ಇದರಲ್ಲಿ ಎಲ್ಲಿದೆ ಲಾಜಿಕ್? ಎಲ್ಲಿದೆ? ಸೊ ಇದು ಶಾಸ್ತ್ರ ಅಂತ ಹೇಳ್ತಾರೆ. ನಾನು ಇದನ್ನ ಶಾಸ್ತ್ರ, ಇದು ಯಾವುದೋ ತಿಕ್ಕಲ್ ಶಾಸ್ತ್ರ ಇದು. ಆದ್ರಿಂದ ಆ ರೀತಿಯೆಲ್ಲ ಸಾಧ್ಯವೇ ಇಲ್ಲ. ನಾನು ನಿಮ್ಗೆ ಹೇಳೋದು ಎಲ್ಲರಿಗೂ, ದಯವಿಟ್ಟು ವಿಜ್ಞಾನವನ್ನ ಆಧಾರವಾಗಿ ಇಟ್ಕೊಳ್ಳಿ. ವಿಜ್ಞಾನವನ್ನ ಎಲ್ರಿಗೂ ವಿಜ್ಞಾನ ಗೊತ್ತಿಲ್ಲ, ಏನ್ ಮಾಡೋದು? ಆಚಾರ ವಿಚಾರ ಇದನ್ನಾದ್ರೂ ಇಟ್ಕೊಳ್ಳಿ. ಕಡೆ ಪಕ್ಷದಲ್ಲಿ ಆಚಾರ, ನಾನು ವಿಭೂತಿ ಇಟ್ಕೋಬೇಕು, ಇದು ಆಚಾರ. ವಿಚಾರ, ಯಾಕೆ ಇಟ್ಕೋಬೇಕು ವಿಭೂತಿನ ಹೇಳಿ. ಆಚಾರ ಅಂದ್ರೆ ಮರ, ವಿಚಾರ ಅಂದ್ರೆ ಬೇರು. ಹಂಗಾಗಿರೋದ್ರಿಂದ ಬೇರಿಲ್ಲದರೆ ಮರ ಜಗತ್ತಲ್ಲಿ ಯಾವುದೂ ಇಲ್ಲ. ಚೆನ್ನಾಗಿ ತಿಳ್ಕೊಂಬಿಡಿ. ಬೇರು ಇದ್ದೇ ಇರ್ತದೆ. ಮರ ಬೇಕಾದ್ರೆ ಕಟ್ ಮಾಡ್ಬಿಡಿ, ತಿರ್ಗಾ ಚಿಗುರ್ತದೆ. ಬಟ್ ಬೇರು ಇರಲೇಬೇಕು. ಅದಕ್ಕೆ ವಿಚಾರ. ಈ ವಿಜ್ಞಾನ ಗೊತ್ತಿಲ್ಲ ನಮಗೆ, ಅಟ್ಲೀಸ್ಟ್ ಇದಾದ್ರೂ ತಿಳ್ಕೊಳ್ಳಿ. ವಿಚಾರ ಏನು, ಅದರ ಆಚಾರ ಏನು. ವಿಚಾರ ಗೊತ್ತಿದ್ದು ನೀವು ಆಚಾರ ಫಾಲೋ ಮಾಡಿದ್ರೆ ಅದಕ್ಕೊಂದು ಸತ್ವ, ಅದಕ್ಕೊಂದು ಮಹತ್ವ, ಅದಕ್ಕೆ ರಿಸಲ್ಟ್ ಸಿಗ್ತದೆ. ವಿಚಾರನೇ ಗೊತ್ತಿಲ್ಲ, ಸುಮ್ಮನೆ ಆಚಾರ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದನ್ನೆಲ್ಲ ಮೂಢನಂಬಿಕೆ ಅಂತ ಕರೀತಾರೆ. ಆದ್ರಿಂದ ಅದೆಲ್ಲ ಅವಶ್ಯಕತೆ ಇಲ್ಲ. ನಿಮಗೆ ಏನೇ ಪ್ರಶ್ನೆಗಳಿದ್ರು ಮುಕ್ತವಾಗಿ
ಕಾಮೆಂಟ್ ಮಾಡಿ ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ. ನೀವು ಕೇಳುವಂತಹ ಪ್ರಶ್ನೆಗಳಿಗೆ ನನ್ನ ಅನುಭವದ ಉತ್ತರಗಳನ್ನು ಹೇಳ್ತೀನಿ. ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡಿರೋದ್ರಿಂದ ನನಗೂ ಇಲ್ಲಿ ಸಾಕಷ್ಟು ಜನ ಬರ್ತಾರೆ, ಏನೇನೋ ಅದೆಲ್ಲ ಬಿಟ್ಟಾಕಯ್ಯ, ಯಾವನಿಗೆ ಬೇಕಾವಲ್ಲ, ನಿನ್ನ ಸಮಸ್ಯೆ ಏನು ಹೇಳು, ಪರಿಹಾರ ಏನು ಹೇಳ್ತೀನಿ ಅಷ್ಟೇ. ಆ ಪರಿಹಾರ ಸಿಗಬೇಕಾದ್ರೆ ನಾನು ಏನೇನೆಲ್ಲ ಹೇಳ್ತೀನಿ ನಿನಗೆ ಮಾಡೋದಕ್ಕೆ ಅದನ್ನು ಮಾಡ್ತಾ ಹೋಗು, ಪರಿಹಾರ ಸಿಗ್ತದೆ. ಸಣ್ಣ ಸಮಸ್ಯೆ, ಮಧ್ಯಮ ಗಾತ್ರದ್ದು, ದೊಡ್ಡದು, ಬೃಹದಾಕಾರವಾಗಿರೋದು, 4 ಥರ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಮನುಷ್ಯನಿಗೆ ಇದ್ದೇ ಇರ್ತದೆ. ಸಣ್ಣದಕ್ಕೆ ಏನು ಮಾಡಬೇಕು, ಮಧ್ಯಮ ಗಾತ್ರದಕ್ಕೆ ಏನು ಮಾಡಬೇಕು, ದೊಡ್ಡದಕ್ಕೇನು, ಬೃಹದಾಕಾರವಾಗಿರೋದಕ್ಕೆ ಏನು ಮಾಡಬೇಕು ಅಷ್ಟೇ. ನಾನು ಜ್ಯೋತಿಷ್ಯ ಬಳಸ್ಕೊಳ್ಬಹುದು, ಬಳಸ್ಕೊಳ್ದೇ ಇರ್ಬೋದು, ಯಾವುದೇ ಶಾಸ್ತ್ರಗಳನ್ನು ಮಾಡಲಿ, ಬಳಸ್ಕೊಳ್ದೇ ಇರಲಿ, ಅದು ನಿನಗೆ ಬೇಕಾಗಿಲ್ಲ. ನೀನು ಏನು ಮಾಡಿದ್ರೆ ಸಮಸ್ಯೆಗಳು ಬಗೆಹರಿತಾವೆ ಅಷ್ಟೇ. ಆದ್ದರಿಂದ ನೇರವಾಗಿ ಬಂದು ಭೇಟಿ ಮಾಡಿ. ಕೆಲವರು ಫೋನ್ ಸರ್ವಿಸ್ ಎಲ್ಲ ಕೇಳ್ತೀರ, ಖಂಡಿತವಾಗ್ಲೂ ಫೋನ್ ಸರ್ವಿಸ್ ಕೊಡೋದಿಲ್ಲ. ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜ್ ಕಳಿಸಿ, ನಿಮ್ಮ ಹೆಸರು ಫೋಟೋ ಕಳಿಸಿ, ಡೇಟ್ ಕೊಡ್ತೀನಿ, ಟೈಮ್ ಕೊಡ್ತೀನಿ. ಹೇಳಿದ ಸಮಯಕ್ಕೆ ಬಂದರೆ ಖಂಡಿತವಾಗ್ಲೂ ಸಿಗ್ತೀನಿ. ಎಂಥದ್ದೇ ಸಮಸ್ಯೆ ಇದ್ದರೂ ಸಮಸ್ಯೆಗೆ ಮೊದಲು ಮೂಲ ಕಾರಣ ಹುಡುಕದೇನೆ ಪರಿಹಾರಗಳು ಸಿಗೋದಿಲ್ಲ. ಆದ್ದರಿಂದ ನೇರವಾಗಿ ಬಂದರೆ ಸಿಗ್ತದೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ. ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭ ದಿನ.